ನಮಸ್ಕಾರ. ಕಳೆದ 25 ದಿವಸಗಳಿಂದ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಅಜಿಟೇಷನ್, ನಾರ್ಮಲಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಬೇಕಂತಂದರೆ ಅದಕ್ಕೆ ಮುಂಚೆ ಪರ್ಮಿಷನ್ ಕೊಡಬೇಕಾಗ್ತಿತ್ತು. ಆದರೆ ಅಭಿಜಿತ್ ದೀಪ್ಗೆ ಯಾವಾಗ ಏರ್ಪೋರ್ಟ್ನಲ್ಲಿ ಇಳಿದ, ಏರ್ಪೋರ್ಟ್ನಲ್ಲೇ ದಿಲ್ಲಿ ಪೊಲೀಸರು ಅವನಿಗೆ ಪರ್ಮಿಷನ್ ಕೊಟ್ಟರು. ಜಂತರ್ ಮಂತರ್ದಲ್ಲಿ ಅವನಿಗೆ ಧರಣಿ ಮಾಡಲಿಕ್ಕೆ ಬಿಟ್ಟರು. 19ನೇ ತಾರೀಕುವರೆಗೂ ಅಲ್ಲಿ ಸೋನಮ್ ವಾಂಗ್ಚುಕ್ ಮತ್ತು ಅಭಿಜಿತ್ ದೀಪ್ಗೆ ಬಿಟ್ಟರೆ ಕೆಲವೊಂದು ಆಮ್ ಆದ್ಮಿ ಪಾರ್ಟಿಯ ಲೀಡರ್ಸು, ಮನೀಶ್ ಸಿಸೋದಿಯಾ, ಸಂಜಯ್ ಸಿಂಗ್ ಮತ್ತು ಕೇಜ್ರಿವಾಲ್ ಅಲ್ಲಿ ವಿಸಿಟ್ ಮಾಡಲಾರ್ದೆ ಸಪೋರ್ಟ್ ಮಾಡಿದರು. 20ನೇ ತಾರೀಕು ಪಾರ್ಲಿಮೆಂಟು ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಕಳೆದ 12 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವು ದೇಶ ವಿರೋಧಿ ಹಿತಾಸಕ್ತಿಗಳು ನಮ್ಮ ದೇಶದ ಮೇಲೆ ಮತ್ತು ದೇಶದ ಪ್ರಭುತೆಯ ಮೇಲೆ ಅಟ್ಯಾಕ್ ಮಾಡುವ ಎಲ್ಲ ಪ್ರಯತ್ನಗಳು ಮಾಡ್ತವೆ. ಶಂಭು ಬಾರ್ಡರಿನ ರೈತರ ಹೋರಾಟ ನೀವು ನೋಡಿರ್ಬೋದು. ನವದೆಹಲಿಯ ಪ್ರಸಿದ್ಧ ರೆಡ್ ಫೋರ್ಟ್ ಮೇಲೂ ಕೂಡ ಅವರು ಹತ್ತಿ ಖಲಿಸ್ತಾನಿನ ಝೆಂಡಾವನ್ನು ಏರಿಸಿದರು. ಟ್ರ್ಯಾಕ್ಟರಿನ ಯದ್ವಾ ದಿಲ್ಲಿಯ ರೋಡ್ನಲ್ಲಿ ಓಡಾಡಿಸಿದ್ರು ಮತ್ತು ಒಂಥರ ಡಿಸ್ಟಬಿಲೈಸ್ ಮಾಡೋ ಪ್ರಯತ್ನ ಮಾಡಿದರು. ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕಿಂತ ಮುಂಚೆ ದಿಲ್ಲಿಯ ಒಂದು ಕ್ಷೇತ್ರದಲ್ಲಿ ಮಹಿಳೆಯರನ್ನು ಮುಂದಿಟ್ಟುಕೊಂಡು ಸುಮಾರು ದಿವಸ ಪ್ರತಿಭಟನೆ ಮಾಡಿದರು. ಯಾವಾಗ ಗೊತ್ತಾಯಿತು 20ನೇ ತಾರೀಕಿನಿಂದ ವಿಂಟರ್ ಸೆಷನ್ ನಡೀತಾ ಇದೆ, ಆವಾಗ ಎಲ್ಲ ಪೊಲಿಟಿಕಲ್ ಪಾರ್ಟಿ ತನ್ನ ಬೇಳೆಯನ್ನು ಬೇಯಿಸಲಿಕ್ಕೆ ಕೆಲವೊಬ್ಬರು ಡೈರೆಕ್ಟಾಗಿ ಇದೇನು ಪಾರ್ಟಿ ಇದೆ CJP, ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಕೆಲವೊಬ್ಬರು ತಮ್ಮದೇ ಆದ ಅತಿ ಹಳೆಯ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ಯಾವಾಗ ಅವರು ಯುವರಾಜರು 20 ದಿವಸ ಅನ್ನೋನ್ ಪ್ಲೇಸ್ನಿಂದ ಬಂದರು, ಕೇಜ್ರಿವಾಲಿಗೆ ಇದು ಅಡ್ವಾಂಟೇಜ್ ಆಗ್ತದೆ, ಇದರಿಂದಾಗಿ ನಮಗೆ ಪಂಜಾಬ್ನಲ್ಲಿ ಚುನಾವಣೆಯಲ್ಲಿ ಸಮಸ್ಯೆ ಆಗ್ತದೆ ಅಂತ ನೆನಪು ಇಟ್ಟುಕೊಂಡು ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಅಲ್ಲಿ ಹೋಗಲಾರದೆ ಬೇರೆ ಜಾಗದಲ್ಲಿ ಪ್ರತಿಭಟನೆ ಮಾಡೋದು. ಅದರ ಬಗ್ಗೆ ಮುಂದೆ ಹೇಳ್ತೇನೆ. ನೀವು ಸಾಧಾರಣತಃ ಪ್ರತಿಭಟನೆಗಳು ಏನು ವಿದ್ಯಾರ್ಥಿಗಳ ಹೆಸರನ್ನು ಇಟ್ಟುಕೊಂಡು ನೀವೇನು ಮಾಡ್ತೀರಾ, ಅಲ್ಲಿ ವಿದ್ಯಾರ್ಥಿಗಳು ಕಮ್ಮಿ, ಹುಗ್ಲಿಸಮ್ ಮಾಡೋರು, ಗುಂಡಾಗರ್ದಿ ಮಾಡೋರು, ದೇಶದ ವಿರುದ್ಧ ಯುದ್ಧ ಸಾರುವ ಏನು ಡಫಲಿ ಗ್ಯಾಂಗ್ ಇದೆ, ಏನು ನಾವು JNU ಗ್ಯಾಂಗ್ ಅಂತೇವೆ, ಆ JNU ಗ್ಯಾಂಗಿನ ಜನರೇ ಜಾಸ್ತಿ ಇದ್ದರು. ಆಮ್ ಆದ್ಮಿ ಪಾರ್ಟಿಯ ಒಬ್ಬ ಮೋಕಾ ಆ್ಯಕ್ಟ್ನಲ್ಲಿ ಅರೆಸ್ಟ್ ಆದ ಮನುಷ್ಯ, ಅವನು ಬೇಲ್ನಲ್ಲಿ ಇದ್ದಾನೆ. ಅವನ ಮನೆಯವರು ದಿಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಕೂಡ. ಅವರು 110 ಜನರನ್ನು ಕರ್ಕೊಂಡು ಅಲ್ಲಿ ಹಿಂಸೆಗೆ ಪ್ರಚೋದನೆ ಮಾಡ್ತಾಯಿದ್ದಾನೆ. ಇವತ್ತಿಗೂ ಕೂಡ ಅವನು ಇದ್ದಾನೆ. ನೋಡಿ, ಪ್ರಜಾಪ್ರಭುತ್ವ ದೇಶದಲ್ಲಿ ನಿಮ್ಮ ಬೇಡಿಕೆಗಳನ್ನು ಇಡಬೇಕಾದ್ರೆ ಅದಕ್ಕೊಂದು ಸಿಸ್ಟಮ್ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ತಾಳ್ಮೆ ಅನ್ನುವ ಒಂದು
ಸಂಯಮ ಇರಬೇಕು. ನರೇಂದ್ರ ಮೋದಿಯ ತಾಯಿಗೆ ಬೈಯೋದು, ನರೇಂದ್ರ ಮೋದಿಗೆ ಬಾಯಿ ಬಂದಂಗೆ ಅಶ್ಲೀಲವಾಗಿ ಮಾತಾಡುವುದು, ಅಮಿತ್ ಶಾ ಅವರನ್ನು ಅಶ್ಲೀಲವಾಗಿ ಮಾತಾಡುವುದು, ಧರ್ಮೇಂದ್ರ ಪ್ರಧಾನ್ ಅವರನ್ನು, ಅವರ ತಂದೆ ತಾಯಿ ಮಕ್ಕಳನ್ನು ಕೆಟ್ಟಾಗಿ ಬೈಯೋದು, ಯುವತಿಯರು ಒಪ್ತೇನೆ ಅವರು ಏನು ವೇಷಭೂಷೆಗಳಿತ್ತು, ಅಂಗ ಪ್ರದರ್ಶನ ಏನು ಮಾಡ್ತಾಯಿದ್ರು, ಅವ್ರನ್ನ ಬಾಯಿಂದ ಏನು ಹೊಲಸು ಬೈಗಳ ಬರ್ತಾಯಿದ್ವು. ಅದು ಕೆಲವೊಂದು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ನಲ್ಲಿ ವಿಡಿಯೋ ನೋಡಿದಾಗ ನನಗೆ ನಾಚಿಕೆ ಆಗ್ತಾಯಿತ್ತು. ಇಂಥ ಕೆಟ್ಟ ಬೈಗಳ ದೇಶದ ವಿರುದ್ಧ, ದೇಶದ ಆರ್ಮಿಯ ವಿರುದ್ಧ, ದಿಲ್ಲಿ ಪೊಲೀಸರ ವಿರುದ್ಧ, ಭಾರತದ ಸಂವಿಧಾನದ ವಿರುದ್ಧ, ಭಾರತದ ದೇವಸ್ಥಾನಗಳ ವಿರುದ್ಧ ಈ ಮಾತುಗಳು ಬರ್ತಾ ಇದ್ದಾಗ ನನಗೆ ನಾಚಿಕೆ ಆಗ್ತಾಯಿತ್ತು. ಇಷ್ಟೆಲ್ಲ ನಡೆದರೂ ಕೂಡ ದಿಲ್ಲಿ ಪೊಲೀಸರು ಅತಿ ಸಂಯಮದಿಂದ ಇದ್ದರು. ಆದರೆ ಆಗಿದ್ದ ವಿಷಯ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಯಾವಾಗ ಪಾರ್ಲಿಮೆಂಟ್ ಚಲೋ ಅಂತ ಘೋಷಣೆ ಕೂಗಿದ್ರು, ಅವರು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದಾಗ ದಿಲ್ಲಿ ಪೊಲೀಸರು ರಾತ್ರಿ 1 ಗಂಟೆಗೆ ಅಭಿಜಿತ್ ದೀಪಿಕೆಗೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ಕೆಲವು ಕಾರ್ಯಕರ್ತರಿಗೆ ತಿಳಿಸಿದರು, ಡೆಲ್ಲಿಯಲ್ಲಿ 165 ಈಗ ಏನು BNS ಇದೆ, ಮುಂಚೆ 144 CRPC ಇತ್ತು, ಅಲ್ಲಿ ನಿಮಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂದಾಗ ಹೇಡಿತನದಿಂದ ಏನು ಹೆಣ್ಣು ಮಕ್ಕಳನ್ನು ಮುಂದಿಟ್ಟುಕೊಂಡು ಹಿಂದೆ ಪುರುಷರನ್ನು ಇಟ್ಕೊಂಡು ಇವೆಲ್ಲ ಲೀಡ್ರ್ಗಳು ಸ್ಟೇಜ್ನಲ್ಲಿ ಕುಂತು ಬರ್ಗರ್ ಪಿಜ್ಜಾ ತಿಂತಾಯಿದ್ರು. ಬಡಿತಾ ತಿನ್ನಲಿಕ್ಕೆ ಈ ಹೆಣ್ಮಕ್ಕಳನ್ನು ಮುಂದೆ ಮಾಡಿದರು. ಸಹಜವಾಗಿ ದಿಲ್ಲಿ ಪೊಲೀಸರ ಸಂಯಮವೂ ಕೂಡ ಒಂದು ಇರುತ್ತದೆ. ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ. ಆದರೆ ನೀವು ಅವ್ರ ಮೇಲೆ ಕಲ್ಲು ತೂರಾಟ ಮಾಡಿ, ಅವ್ರ ಮೇಲೆ ಟೈಲ್ಸ್ ಎಲ್ಲ ಒಡೆದು, ಅವ್ರು ಚೂಪ್ ವಸ್ತುಗಳಿಂದ ಹಿಗ್ಗಾಮುಗ್ಗ ಥಳಿಸಿ, ಕಾಲಿಗೆ ಅಡ್ಡ ಹಾಕಿ ಅವ್ರನ್ನ ಬೀಳಿಸಿ, ಅವ್ರ ಮ್ಯಾಗೆ ತುಳಿದು ಬಡಿದು ಬೈದು ಎಲ್ಲ ಮಾಡಿದಾಗ ದಿಲ್ಲಿ ಪೊಲೀಸರು ಕೂಡ ಮನುಷ್ಯರೇ. ಅವರು ತನ್ನ ಬಲಪ್ರಯೋಗನ ಗ್ಯಾರಂಟಿಯಾಗಿ ವಾಪರಿಸಿದ್ರು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇವೆಲ್ಲ ನಡಿಬೇಕಾದ್ರೆ ಒಂದು ಕಡೆ ಪಾರ್ಲಿಮೆಂಟ್ ಸ್ಟ್ರೀಟ್ನಿಂದ ಅದೇನು ಪಾರ್ಕ್ ಹೋಟೆಲ್ ಇದೆ, ಆ ಪಾರ್ಕ್ ಹೋಟೆಲಿಂದ ಮುಂದೆ ಹೋಗಿ ಸಂಸದ್ ಮಾರ್ಗಿನ ಆಕಾಶವಾಣಿ ಭವನಿನ 100 ಮೀಟರ್ ದೂರದಲ್ಲಿ ನಮ್ಮ ಲೋಕಸಭಾ ರಾಜ್ಯಸಭಾ ಅಂದರೆ ಪಾರ್ಲಿಮೆಂಟ್ ಇದೆ, ಅಲ್ಲಿಯವರೆಗೂ ಅವರು ಮುಟ್ಟಿದ್ರು. ಆವಾಗ ಮಾತ್ರ ಪೊಲೀಸರಿಗೆ ಬಲ ಪ್ರಯೋಗ ಮಾಡಬೇಕಾಗಿತ್ತು. ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿನಿಯರು ಗಾಯಗೊಂಡಿರ್ಬೋದು. ಅದಕ್ಕೆ ಪ್ರಚೋದನೆ ಕೊಡಲಿಕ್ಕೆ ಏನು ಅಸಮಾಜಾನಿಕ ತತ್ವಗಳಿದ್ವಲ್ಲ, ಅವರು ಎಷ್ಟೋ ಪೊಲೀಸ್ ವ್ಯಾನ್ಗಳನ್ನು, ಪೊಲೀಸ್ ಜೀಪ್ಗಳನ್ನು, ಪೊಲೀಸ್ ವೆಹಿಕಲ್ಗಳನ್ನು, ಆಮೇಲೆ ಕೆನಾಟ್ ಪ್ಲೇಸ್ನಲ್ಲಿ ಇರುವ ಒಂದು ಪೆಟ್ರೋಲ್ ಬಂಕ್ ಮೇಲೆ ಈ ಥರ ಎಲ್ಲ ಅಟ್ಯಾಕನ್ನು ಶುರು ಮಾಡೋ ವಿಜುವಲ್ಸ್ಗಳು ನಮಗೆ ಕಾಣ್ತಾ ಇದ್ದಾವೆ. ಇದು ಒಂದು ಕಡೆ ಆದಾಗ, ಯಾವಾಗ ಅಡ್ವಾಂಟೇಜ್ ಕೇಜ್ರಿವಾಲ್ ಅಂತ ಗೊತ್ತಾದರೆ, ರಾಹುಲ್ ಗಾಂಧಿ ಅವರ ಅಜ್ಜನೂ ಕೂಡ ಪ್ರಧಾನಮಂತ್ರಿ, ಅವರ ಅಜ್ಜಿನೂ ಕೂಡ ಪ್ರಧಾನಮಂತ್ರಿ, ಅವರ ತಂದೆಯವರು ಕೂಡ ಪ್ರಧಾನಮಂತ್ರಿ. ಅವ್ರಿಗೆ ಗೊತ್ತು ಲ್ಯೂಟನ್ಸ್ ದಿಲ್ಲಿ ಅಂತ ನಾವೇನು ಅಂತೇವೆ, ಅಕ್ಬರ್ ರೋಡ್, ಕಸ್ತೂರ್ಬಾ ರೋಡ್, ಅಕ್ಬರ್ ರೋಡ್, ಆನಂತರ ಏನು ಗೋಲ್ ಚಕ್ಕರ್ಗಳಿದ್ದಾವೆ, ಅಲ್ಲಿ ನೀವು ವೆಹಿಕಲ್ ಕೂಡ ಸ್ಲೋ ಮಾಡಲಿಕ್ಕೆ ಪೊಲೀಸರು ಬಿಡಲ್ಲ. ಅದು ಮೂಮೆಂಟ್ ನಡೆಯಬೇಕಾಗ್ತದೆ. ಸಡನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ನೀವು ಸೇರ್ತೀರಾ, ಅವರು ಬರ್ಡೇ ಅಂತೀರಾ, ಸಡನ್ನಾಗಿ ಬಂದು ಪೊಲೀಸರಿಗೆ ಇದು ಕೊಡಲಾರ್ದೆ ಮೀಡಿಯಾ ಏನು ಕವರೇಜ್ ಇದೆ, ಏನು ಮೀಡಿಯಾ ಕ್ಯಾಮ್ರಾಗಳಿದ್ದಾವೆ, ತನ್ನ ಹತ್ರ ಅಟ್ರಾಕ್ಷನ್ ಮಾಡಬೇಕಂತ ನೀವು 7 ಲೋಕ ಕಲ್ಯಾಣ ಮಾರ್ಗ ಅಂದರೆ ಪ್ರಧಾನಮಂತ್ರಿಯ ಮನೆಯ ಮುಂದೆ ಧರಣಿಗೆ ಕೂಡ್ತೀರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ಮ್ಯಾಚುರಿಟಿನ ಇದೇನು ಬೇಕಂತ ಮಾಡಿದ್ದನ, ಅವನು ಕೂಡ ಈ ಥರ ಬಂದ ಪ್ರಧಾನಮಂತ್ರಿಯ ಪುತ್ರನಾಗಿ ಪ್ರಧಾನಮಂತ್ರಿ ಮುಂದೆ ಆಗಬೇಕಂತ ಆಸೆ ಇಟ್ಕೊಂಡವನು ಈ ಥರ ಅರಾಜಕತೆಯನ್ನು ಸೃಷ್ಟಿ ಮಾಡಿದಾಗ ಇಮಿಡಿಯೇಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತನ್ನ ಸೀನಿಯರ್ ಮಿನಿಸ್ಟರ್ನ ಕಳಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಫಸ್ಟ್ ಟೈಮ್ ಕೇಳಲಿಲ್ಲ. ಅವರು ಅಂದರು ಸಂಸದ್ ಮೇ ಇಸ್ಕಿ ಚರ್ಚಾ ಹೋನಿ ಚಾಹಿಯೆ.
ಆಯಿತು. ಅವರು ಮತ್ತೆ ವಾಪಸ್ ಅಮಿತ್ ಶಾ ಅವ್ರ ಹತ್ರ ಬಂದು ಪರ್ಮಿಷನ್ ಅಂದರು, ಇಲ್ಲ ಸಂಸತ್ ಮೇ ಚರ್ಚಾ ಹೋಗಿ ಅಂದಾಗ ಮೈ ವೇ ಈಸ್ ಹೈವೇ, ಮೈ ಥಾಟ್ ಈಸ್ ಮೈ ವೇ ಅಂತ. ಇಲ್ಲಿಲ್ಲ, ಅವನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತಂದಾಗ ದಿಲ್ಲಿ ಪೊಲೀಸರು ಫೋರ್ಸೇಬಲಿ ಎಲ್ಲರನ್ನ ಅರೆಸ್ಟ್ ಮಾಡಿದಾಗ ಕ್ಯಾಮರಾ ಮುಂದೆ ನಾಟಕ ಮಾಡಲಿಕ್ಕೆ ಒದ್ದಾಡಿ ಎಳೆದಾಡಿ ಬಿದ್ದಾಡಿ ತನ್ನ ಸ್ಕ್ರ್ಯಾಚ್ ಮಾಡಿಕೊಂಡು ಮೂಗಿನಲ್ಲಿ ರಕ್ತ ಬಂದಿದೆ ಅಂತ ತೋರಿಸಿ ನಾನೇನು ದೊಡ್ಡ ಮಾರ್ಟಿಯರ್ ಆಗಿದ್ದೇನೆ ಅಂತ ಹೇಳಿ ಸುಪ್ರಿಯಾ ಶ್ರೀನಾಥ್ ಆ್ಯಂಡ್ ಗ್ಯಾಂಗ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫೋಟೋ ಹಾಕಿ ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದಾಗ ಇಮಿಡಿಯೇಟ್ಲಿ ಕೇಜ್ರಿವಾಲ್ ಆ್ಯಂಡ್ ಪಾರ್ಟಿ ವೇದಾಂತ ಹಾಸ್ಪಿಟಲ್ ಎಲ್ಲಿ ಸೋನಮ್ ವಾಂಗ್ಚುಕ್ ಅವರನ್ನು ಫೋರ್ಸೇಬಲಿ ಕರ್ಕೊಂಡು ಹೋಗಬೇಕಾಗಿತ್ತು. ಯಾಕಂದರೆ ಹೈಕೋರ್ಟ್ ಹೇಳಿತ್ತು ಉಪವಾಸ ಅವರು ಮುಂದುವರಿಸಿದರೆ ಅವ್ರಿಗೆ ಏನಾದರೂ ಪ್ರಕೃತಿಗೆ ಹಾನಿ ಆದರೆ ತೀರ್ಕೊಂಡ್ರೆ ಹಂಗೆ ಆಗಬಾರ್ದು ಅಂತ, ನೀವು ಬೇಕಾದರೆ ಅವ್ರ ಕಸ್ಟಡಿಯನ್ನು ತೊಗೊಂಡು ನೀವು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಮಾಡಿ ಅಂದಾಗ ಆ ಹಾಸ್ಪಿಟಲ್ ಹೊರಗಡೆ ಮಿಲ್ನೇಕೋ ನೈದ್ಯ ಅಂತ ಅದೊಂದು ಡ್ರಾಮಾ ಮಾಡಿದರು. ಅದಾದ ನಂತರ ನಿನ್ನೆ ರಾತ್ರಿ ಅಲ್ಲಿ ಜೆ ಪಿ ನಡ್ಡಾ ಮತ್ತು ಜಿತೇಂದ್ರ ಅವರು ಹೋಗಿ ಲಡಾಖ್ ಏನು ಪ್ರತಿನಿಧಿ ಮಂಡಳಿ ಇತ್ತು ಅವ್ರ ಕಡೆಯಿಂದ ಈ ಅನುಷ್ಠಾನವನ್ನು ಮುಗಿಸಿದರು. ಇವೆಲ್ಲ ನಡೆಯಬೇಕಾದ್ರೆ ಅಮೇರಿಕನ್ ಏನು ಕನ್ಸಲ್ಟೇಟ್ ಇದೆ, ಅಮೇರಿಕನ್ ಅಂಬೆಸಿ ಇದೆ, ಅಮೇರಿಕನ್ ಅಂಬೆಸಿಯಲ್ಲಿ ಒಂದು ಅಡ್ವೈಸರಿ ಜಾರಿ ಮಾಡ್ತಾರೆ. 6ನೇ ತಾರೀಕು ಹಿಂಗೆಲ್ಲ ದೇಶದಲ್ಲಿ ಆಗ್ತದೆ ಅಂದರೆ ನನ್ನ ಪ್ರಶ್ನೆ, ಅಮೇರಿಕನ್ ಅಂಬೆಸಿಗೆ ಬಿಫೋರ್ ಹ್ಯಾಂಡ್ ಈ ಇನ್ಫಾರ್ಮೇಷನ್ ಹೆಂಗೆ ಬಂತಂದಾಗ ಇದರಲ್ಲಿ ಏನೋ ಒಂದು ಡೀಪ್ ಸ್ಟೇಟ್ ನಮ್ಮ ದೇಶದಲ್ಲಿ ಮ್ಯೂಟನಿ ಇಲ್ಲ ನೇಪಾಲ್, ಬಾಂಗ್ಲಾದೇಶ್, ಶ್ರೀಲಂಕಾ ಮಾಡುವ ಒಂದು ಹೊನ್ನಾರ ಹೊಟ್ಟಿದಾರ ಅಂತ ಅನ್ನಿಸ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಆಯಿತು. ನಮ್ಮ ಒಬ್ಬ ಬುದ್ಧಿಜೀವಿಗಳು ಅವರು ಸಲೀಂ ಯಾದವ್ನು ಯಾದವ್ ಇನ್ನೂ ಗೊತ್ತಿಲ್ಲ, ಯೋಗೇಂದ್ರ ಯಾದವ್ ಅಂತ ತಮ್ಮ ಸ್ಥಾನಕ್ಕೆ ಕರ್ಕೋತಾರೆ. ಅವರು ಒಂದು ಅವಹೇಳನಕಾರಿ ಮತ್ತು ಒಂದು ಡೇಂಜರಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಬ್ ಕಿ ಬಾರ್ ಇಲೆಕ್ಷನ್ಸ್ ಕೆ ಥ್ರೂ ಸರ್ಕಾರ ನೈ ಬನೆಗಿ, ಸ್ಟ್ರೀಟ್ ಪೇ ಬನೆಗಿ, ಅಂದರೆ ರಸ್ತೆಯಲ್ಲಿ ಸರ್ಕಾರ ಸ್ಥಾಪನೆ ಆಗ್ತದೆ ಅಂತಂದರೆ ಯುವಜನರಿಗೆ ಒಂದು ಪ್ರಚೋದನೆ ಕೊಟ್ಟಂಗಾಯಿತು. ಇದರಿಂದ ಒಂದು ಕಾಲ್ ಕೊಡಲಾಯಿತು. ಮುಂಬೈನಲ್ಲಿ, ಡೆಲ್ಲಿಯಲ್ಲಿ, ಇಂದೋರ್ದಲ್ಲಿ ಎಲ್ಲ ಕಡೆ ಇಡೀ ದೇಶ ತುಂಬ ಒಂದು ಸಂದೇಶ ರವಾನೆ ಮಾಡಿದಾಗ ರಾತ್ರಿ ಪ್ರಧಾನಮಂತ್ರಿಗಳು ಒಂದು ಟ್ವೀಟ್ ಮಾಡ್ತಾರೆ. ಸಂಜೆಗೆ ರಾತ್ರಿ 12 ಗಂಟೆಗೆ ವಿಡಿಯೋ ಮುಖಾಂತರ ಒಂದು ಸಂದೇಶ ಕೊಡ್ತಾರೆ, ನೋಡಿಪ್ಪ ನಾವು ನಿಮ್ಮ ಪರವಾಗಿದ್ದೇವೆ, ಒಂದು ಸ್ಟ್ರಿಂಜೆಂಟ್ ಬಿಲ್ ತರ್ತಾ ಇದ್ದೇವೆ. ನಾನು ನೀಟ್ನಲ್ಲಿ ಆಗಿದ ಏನು ಹಗರಣ ಆಗಿದೆ, ಐ ಟೋಟಲಿ ಸ್ಟ್ಯಾಂಡ್ ವಿತ್ ದ ಸ್ಟೂಡೆಂಟ್ಸ್. ಯಾಕಂದರೆ ತುಂಬ ನನಗೂ ಮಕ್ಕಳಿದ್ದಾವೆ, ನನ್ನ ಮಕ್ಕಳು ಕೂಡ ಹೆಂಗೆ ಅಭ್ಯಾಸ ಮಾಡ್ತಾಯಿದ್ದಾರೆ ನಂಗೆ ಗೊತ್ತಿತ್ತು. ಈ ಥರ ಅಭ್ಯಾಸ ಮಾಡಿ ಯಾವಾಗ ನಾಳೆ ಪೇಪರಿಂದ ಇವತ್ತು ಪೋಸ್ಟ್ಪೋಂಡ್ ಆಗಿದೆ ಅಂತಂದಾಗ ಆ ಮಕ್ಕಳಿಗೆ ಏನು ನೋವು ಆಗ್ತದೆ. ಐ ಸ್ಟ್ಯಾಂಡ್ ವಿತ್ ದೆಮ್, ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಯು ವಿಲ್ ಡಿಥ್ರೋನ್. ಆಮೇಲೆ ಇವತ್ತು ಬೆಳಗಿಂದ ನ್ಯೂಸ್ ಮೀಡಿಯಾದಲ್ಲಿ ಬರ್ತಾ ಇದೆ, ನೈ ಸಿರ್ಫ್ ಧರ್ಮೇಂದ್ರ ಪ್ರಧಾನ್ ಕಾ ನೈ, ಹಮ್ಕೋ ಮೋದಿ ಕಾ ಭಿ ಇಸ್ತೀಫಾ ಚಾಹಿಯೆ और ನಮ್ಮ ಅಮಿತ್ ಶಾ ಕಾ ಭಿ ಇಸ್ತೀಫಾ ಚಾಹಿಯೆ. ಅದು ಹಲವಾನ ಅದೇನು ಹಂಗೆ ಸಾಧ್ಯದೆಯಾ? ನೀವು ಪೀಪಲ್ ಹ್ಯಾವ್ ಇಲೆಕ್ಟೆಡ್ ದಿಸ್ ಗೌರ್ಮೆಂಟ್ ಆ್ಯಂಡ್ ದಿಸ್ ಗೌರ್ಮೆಂಟ್ ಈಸ್ ಡೂಯಿಂಗ್ ಎವ್ರಿಥಿಂಗ್ ಗುಡ್. 2 ಇನ್ಸಿಡೆಂಟ್ 12 ವರ್ಷದಲ್ಲಿ ನಮ್ಮ ಇದೇನು ನರೇಂದ್ರ ಮೋದಿ ಸರ್ಕಾರ ಸಿಕ್ಕಾಕೊಂಡಿದೆ. ಒಂದು ನೀಟು, ಒಂದು ಅಯೋಧ್ಯದಲ್ಲಿ ಚೋರಿ. ಅಯೋಧ್ಯ ಚೋರಿ ಯಾಕೆ ಡಿಸ್ಕಸ್ ಇವ್ರು ಮಾಡ್ತಾ ಇಲ್ಲ ಅಂತಂದರೆ ಅಯೋಧ್ಯ ಚೋರಿಯಲ್ಲಿ FIR ಆಗಿದೆ, ಅರೆಸ್ಟು ಆಗಿದೆ, ರಿಕವರಿ ಕೂಡ ಆಗಿದೆ. ಇಷ್ಟೆಲ್ಲ ಇದ್ದಾಗ ಈ ವಿಷಯ ನಡೆಯೋದಿಲ್ಲ ಅಂಥೇಳಿ 6 ದಿವಸದಿಂದ ಬೆಳಗ್ಗೆ 11 ಗಂಟೆಗೆ ಸೆಷನ್ ಸ್ಟಾರ್ಟ್ ಆಗ್ತದೆ, 12 ಗಂಟೆಗೆ ಮುಂದೂಡಲಾಗ್ತದೆ, ಮತ್ತು 12 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 2 ಗಂಟೆಗೆ ಮುಂದೂಡಲಾಗ್ತದೆ, 2 ಗಂಟೆಯಿಂದ 3 ಗಂಟೆಗೆ ಮುಂದೂಡಲಾಗ್ತದೆ, 3 ಗಂಟೆಯಿಂದ ಮರುದಿವಸ ಆಗ್ತದೆ. ಪ್ರತಿ ದಿವಸ ಭಾರತ ದೇಶದ 11 ಕೋಟಿ ರೂಪಾಯಿ ಇಂಟು 6 ದಿವಸ 66 ಕೋಟಿ ರೂಪಾಯಿ ನುಕ್ಸಾನ ಇದರಿಂದ ಭಾರತದ ಹಣದೊಬ್ಬರದ ಮೇಲೆ ಹೊಡೆತ ಕೊಡ್ತದೆ. ಪಾರ್ಲಿಮೆಂಟ್ ಈಸ್ ದೇರ್ ಟು ಡಿಬೇಟ್, ಡೆಲಿಬರೇಟ್, ಡಿಸ್ಕಸ್ ಆ್ಯಂಡ್ ಡಿಸೈಡ್. Parliament is there to pass the law, Parliament is there to ask the question, Parliament is there for Article 377ನಲ್ಲಿ ಏನು ಸಂಸದರ ಕ್ಷೇತ್ರದ ಇದು ಇರ್ತವೆ. ಪಾರ್ಲಿಮೆಂಟ್ ಇಸ್ ದೇರ್ ಟು ಪುಟ್ ದೇರ್ ಪ್ರೈವೇಟ್ ಮೆಂಬರ್ ಬಿಲ್. ಇವು ಯಾವುದೂ ಕೂಡ ಯಾವಾಗ ಪ್ರತಿ ಸರ್ತೆ ಸಂಸದೀಯ ಕಾರ್ಯಮಂತ್ರಿ
ಎದ್ದು ನಿಂತು ನಾವು ಡಿಸ್ಕಷನ್ನಲ್ಲಿ ರೆಡಿ ಇದ್ದೇವೆ, ಎಷ್ಟು ಗಂಟೆ ಹೇಳಿ, ಯಾರೂನಲ್ಲಿ ಹೇಳಿ, ಹೀಗೆ ಹೇಳಿ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮಾ दो बाद में हम ಚರ್ಚಾ करेंगे ಅಂತ ರಾಹುಲ್ ಗಾಂಧಿ ಹೇಳಿದರೆ, हमको इसका कोई मतलब नहीं है, ಚರ್ಚಾ ಶುರು होने दो ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ. ಅದರಲ್ಲಿ ಆಮ್ ಆದ್ಮಿ ಪಾರ್ಟಿಗಂಕರು ಅವ್ರು ಏನು ಮುಖಾನೇ ಇಲ್ಲ, ಯಾಕಂದರೆ ಯಾವ ಎಂ ಪಿಗಳೂ ಇಲ್ಲ. ಇದೆಲ್ಲರದ ಕಾರಣ ನಿಮಗೆ ಹೇಳ್ತೇನೆ. ಬಂಗಾಳದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆತ್ತು, ಬಿಹಾರದಲ್ಲಿ ಗೆತ್ತು, ಮಹಾರಾಷ್ಟ್ರದಲ್ಲಿ ಗೆತ್ತು, ಹರಿಯಾಣದಲ್ಲಿ ಗೆತ್ತು, ಮಧ್ಯಪ್ರದೇಶ ಗೆತ್ತು. ಈಗ ಕಾಂಗ್ರೆಸ್ಗೂ ಗೊತ್ತಾಗಿದೆ, ಆಮ್ ಆದ್ಮಿ ಪಾರ್ಟಿಗೂ ಗೊತ್ತಾಗಿದೆ, ಸಮಾಜವಾದಿ ಪಾರ್ಟಿಗೂ ಗೊತ್ತಾಗಿದೆ, ನಾವು ಹೋಟ್ ಚೋರಿ SIR ಅಂತೆಲ್ಲ ಇಷ್ಟು ಬೊಬ್ಬೆ ಹೊಡೆದರೂ ಕೂಡ ಭಾರತದ 140 ಕೋಟಿ ಜನ ಈ ನಮ್ಮ ಏನು ಪ್ರಧಾನಮಂತ್ರಿಗಳ ನಿಲುವನ್ನು, ಪ್ರಧಾನಮಂತ್ರಿಗಳ ದಿಟ್ಟತನವನ್ನು, ಪ್ರಧಾನಮಂತ್ರಿಯ ಡೆವಲಪ್ಮೆಂಟ್ಗಳನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಸೋಲಿಸ್ಲಿಕ್ಕಾಗಲ್ಲ, ಜನರ ಹತ್ರ ಹೋಗಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಹಿಂಗೆ ಅನಾರ್ಕಿಟಿಕ್ ಮೂಮೆಂಟ್ ನಡೀತಾ ಇದ್ದಾವೆ. ಅರೆ ಡೆಲ್ಲಿ ಯೂನಿವರ್ಸಿಟಿಯ JNU ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಬರ್ತಾರೆ, ನಾಮ್ ಅಲ್ಲಾ ಕಾರ್ಯಗ, ನಂಗೆ ಪ್ರಾಬ್ಲಮ್ ಇಲ್ಲ, ಐ ಡೋಂಟ್ ಹ್ಯಾವ್ ಪ್ರಾಬ್ಲಮ್ ವಿತ್ ಅಲ್ಲಾ, साथ साथ ये भी बोलो ना नाम राम का भी रहेगा ಅಂತ. ಅದು ಹೇಳಲ್ಲ ಅವರು. डफली गैंग, मोदी तेरी बैंड बजेगी, मोदी तेरी ये बजेगी, मोदी तेरी वो बजेगी, हाय हाय मोदी, मर जा मोदी, ಇವೆಲ್ಲ ಪ್ರಜಾತಂತ್ರ ದೇಶದಲ್ಲಿ ಆಗುವ ಘೋಷಣೆಗಳನ್ನ ನೀವೇ ವಿಚಾರ ಮಾಡಿ. ನನ್ನ ಯೂಟ್ಯೂಬ್ ಮುಖಾಂತರ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದು ಸ್ವಲ್ಪ ಲೆಂದಿ ವಿಡಿಯೋ ಇದೆ, ಪೂರ್ಣತಃ ನೋಡಿ. ನಿಮಗೆ ಲೈಕ್ ಆದಿದ್ದನ್ನು ಇನ್ನೂ 100 ಜನಕ್ಕೆ ಕಳಿಸಿ. ಮುಂಬರುವ ದಿವಸಗಳಲ್ಲಿ ನರೇಂದ್ರ ಮೋದಿ ಸರ್ಕಾರನ ಇಲೆಕ್ಷನ್ ಮುಖಾಂತರ ಉಚ್ಚಾಟನೆ ಮಾಡಲಿಕ್ಕೆ ಆಗಿಲ್ಲ ಆದರೆ ಈ ಥರದ ಸನ್ನಿವೇಶಗಳು ಮತ್ತೆ ಮರುಕಳಿಸ್ತವೆ. ಇವತ್ತು ನಾಳೆ ಟಾಕ್ ಆಗಿದೆ, ಅವರು 3 ಡಿಮಾಂಡ್ ಇಟ್ಟಿದ್ದಾರೆ. ಇದಕ್ಕೆ ಒಂದು ಡಿಮಾಂಡ್ ನೆಗೋಷಿಯಬಲ್ ಇಲ್ಲ ಅಂತ ಇದ್ದಾರೆ, ದಟ್ ಈಸ್ ದ ರೆಸಿಗ್ನೇಷನ್ ಆಫ್ ಧರ್ಮೇಂದ್ರ ಪ್ರಧಾನ್. ಅದು 2 ಡಿಮಾಂಡ್ ಅವರು ಕಂಪೆನ್ಸೇಷನ್ ಕೇಳ್ತಾ ಇದ್ದಾರೆ. ಆಮೇಲೆ ಒಂದು ಪೊಲೀಸ್ FIR ಮಾಡಬಾರ್ದು ಅಂತ. ಅದು ಮಾತ್ರ ಸ್ಪಷ್ಟ, ಎವಿಡೆನ್ಸ್ಗಳು ಸಿಗ್ತವೆ. ಆ ಮಕ್ಕಳು ಯಾರು ಅಹಿಂಸಾತ್ಮಕವಾಗಿದ್ದರೂ ಅವರ FIR ಹಿಂತಕೊಳ್ಳಲಾಗ್ತದೆ. ಆದರೆ ದೇಶದ್ರೋಹಿ ಚಟುವಟಿಕೆಗಳನ್ನು ರಾತ್ರಿ 8 ಗಂಟೆಯಿಂದ ನೀವು ಕೆನಾಟ್ ಪ್ಲೇಸ್, ಪಾರ್ಕ್ ಹೋಟೆಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನು ರಾತ್ರಿ ದೊಂಬೆ ಗಲಭೆ ಗಲಾಟೆಗಳು ಮಾಡ್ತಾ ಇದ್ದಾರಲ್ಲ, ಅವು ಎವ್ರಿಥಿಂಗ್ ಈಸ್ ಕೌಂಟೆಡ್. ಎಲ್ಲ ಕಡೆ CCTV ಕ್ಯಾಮ್ರಾ ಇದ್ದಾವೆ. ಆಮೇಲೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಆತಂದರೆ, ನಿಹಂಗ ಸರ್ದಾರ್ಜಿಗಳು 1-2 ದಿವಸ ನೋಡಿದ್ರು, ಆಮೇಲೆ 3ನೇ ದಿವಸದಿಂದ ಅವರು ರಾತ್ರಿಯಲ್ಲಿ ಗಸ್ತ್ ಹಾಕ್ತಾ ಇದ್ದಾರೆ. ಇಂಥ ಯಾರು ಡ್ರಗ್ಸ್ ಕುಡಿದು ಡ್ರಿಂಕ್ಸ್ ಮಾಡಿ ಬಂದು ಏನು ಗಲಾಟೆ ಗದ್ದಲ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲರನ್ನೂ ಬುಕ್ ಮಾಡ್ತಾರೆ. ಮುಂದಿನ ದಿವಸದಲ್ಲಿ ಕಾಯ್ದೆಶೀರ ಅವ್ರ ಕಾರ್ಯವಾಹಿ ಆಗ್ತದೆ. ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಪ್ರೆಸಿಡೆಂಟ್ ಎಲ್ಲೂ ಇಲ್ಲ. ರಾಜಸ್ಥಾನದಲ್ಲಿನೂ ಕೂಡ 18 ಇದು ಆಗಿದ್ದಾವೆ. ಅದಕ್ಕೆ ಪೈಲಟ್ ಅನ್ನೋರು ಇದನ್ನು ಮಾಡಿದ್ರು ಅದಕ್ಕೆ. ಆದರೆ ಅಲ್ಲಿಯ ಎಜುಕೇಷನ್ ಮಿನಿಸ್ಟರ್ ವಿಡಿಯೋ ಕ್ಲಿಯರ್ ಆಗಿ ಹೇಳ್ತದೆ, ಪರೀಕ್ಷಾ मैं नहीं कराता हूँ, परीक्षा संस्था करवाती है, संस्था का आप ರೆಸಿಗ್ನೇಷನ್ मैं नहीं दूंगा ಅಂತ ಹಂಗೆ ಹೇಳಿದ್ದಾರೆ. ಕರ್ನಾಟಕದಲ್ಲಿ KPSCದಲ್ಲಿ ಎಷ್ಟು ಹಗರಣ ಆಗಿದ್ದಾರೆ ಅಂದರೆ ಯಾವುದೇ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಿಲ್ಲ. ಅದೇ ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಎಂಪ್ಲಾಯ್ಮೆಂಟ್ ಸಲುವಾಗ ಯಾವಾಗ ನಮ್ಮ ಯುವಕರು ಪ್ರತಿಭಟನೆ ಮಾಡ್ತಾಯಿದ್ರು, ಆವಾಗ ಕಾಂಗ್ರೆಸ್ಸಿನ ಕರ್ನಾಟಕ ಪೊಲೀಸರು ಯಾವ ಥರ ಹಿಗ್ಗಾಮುಗ್ಗಾ ಥಳಿಸಿ ಆ ಪ್ರತಿಭಟನೆಕಾರರನ್ನು ಓಡಿಸಾಕಿದ್ರು. ಇವೆಲ್ಲ ಉದಾಹರಣೆಗಳಿದ್ದಾವೆ. ಅಲ್ಲಿ ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ನಂಗೆ ಅನಿಸ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಇಟ್ ಈಸ್ ಹಿಸ್ ಪ್ರಿರೋಗೇಟಿವ್ ವೆದರ್ ಟು ಟೇಕ್ ರೆಸಿಗ್ನೇಷನ್ ಆರ್ ನಾಟ್ ಟು ಟೇಕ್ ರೆಸಿಗ್ನೇಷನ್. ಹಿ ವಿಲ್ ನಾಟ್ ಸ್ಕಮ್ ಟು ದ ಡಿಮಾಂಡ್ ಆಫ್ ಧರ್ಮೇಂದ್ರ ಪ್ರಧಾನ್. ಧರ್ಮೇಂದ್ರ ಪ್ರಧಾನ್ ಸ್ವಇಚ್ಛೆಯಿಂದ ಏನಾದರೂ ನಾಳೆ 2 ಗಂಟೆವರೆಗೂ ಗಡುವು ಕೊಟ್ಟಿದ್ದಾರೆ. ಅವರು ಸ್ವಇಚ್ಛೆಯಿಂದ ಏನಾದರೂ ರಾಜೀನಾಮೆ ಕೊಟ್ಟರೆ ಅವರನ್ನು ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ಬೋದು. ಆದರೆ ಒಂದು ಮಾತ್ರ ಹೇಳ್ತೀನಿ, ಈ ದೇಶ अखंड है, ये देश अखंड रहेगा, ये देश हमेशा अखंडता से ही भरा हुआ है. और ಈದೇನು ಪಾಕಿಸ್ತಾನ್, ಶ್ರೀಲಂಕಾ, ನೇಪಾಳ, ಮ್ಯಾನ್ಮಾರ್ ಮಾಡಿ ಹೋಗುವ ಈ ಏನು ಲೆಫ್ಟಿಸ್ಟ್ ಐಡಿಯಾಲಜಿ ಇದ್ದ ಏನು ಉಗ್ರವಾದಿಗಳಿದಾರಲ್ಲ, ಅವ್ರಿಗೆ ಎಲ್ಲರಿಗೂ ಮಟ್ಟ ಹಾಕಲಿಕ್ಕೆ ನರೇಂದ್ರ ಮೋದಿ ಸಕ್ಷಮ ಇದ್ದಾರೆ. UPನಲ್ಲಿ ಮತ್ತೆ BJPದೇ ಸರ್ಕಾರ ಬರ್ತದೆ.
ಮತ್ತು ಪಂಜಾಬ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರನೇ ಬರ್ತದೆ. ಯಾಕಂದರೆ ಎಲ್ಲರ ಮುಂದೆ ನಡೀತಾ ಇದೆ, ಏನು ನಡೀತಾ ಇದೆ ಅನ್ನೋದು. ಆ ACP ಕಾಂತನ ಅವರು ಥಳತೆ ನೋಡಿದರೆ ನನಗೆ ಕಣ್ಣಲ್ಲಿ ನೀರು ಬಂತು. ನಾನು ಅದೇ ಎಕ್ಸ್ ಸರ್ವಿಸ್ಮನ್ ಯೂನಿಫಾರ್ಮ್ ಮೇಲೆ ಯಾರು ಕೈ ಹಾಕ್ತಾ ಇರಲ್ಲ ಅವ್ರು ಗಲ್ಲಿಗೆ ಇರಿಸ್ಬೇಕಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಮತ್ತೆ ನಾಳೆ ಬರ್ತೇನೆ.